ನೋಡಿ ಗೈಸ್, ನಮ್ಮಮ್ಮ ತವನ ನಮ್ಮ ಮೇಲ್ಗಡೆ ಮನೆಯವ್ರಿಗೆ ಕೊಟ್ಬಿಟ್ಟು ದೋಸೆನೇ ದಳ್ದಂಗೆ ಆಗೋಗ್ಬಿಟ್ಟಿದೆ. ಅದಕ್ಕೆ ಎಣ್ಣೆ ಹಾಕಿ 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 ಸ್ಮೂತ್ ಬರೆಸ್ತಾ ಇದ್ದಾರೆ. ತುಂಬ ಕೆಲಸ ಹೇಳ್ತಿಲ್ಲ ಹಂಗೆ ಮಾಡಕ್ಬಿಟ್ಟವ್ರು. ಅದು ಏನು ಚಪಾತಿ ಹಾಕೊಂಡು ಹೋಗಿದ್ರು ಗೊತ್ತಿಲ್ಲ. ಅವರು ರಾಜಸ್ಥಾನ್ಗೆ ಹೋಗ್ಬೇಕಿತ್ತು ಕಾರಲ್ಲಿ. ಅಂದರೆ ಅಲ್ಲಿ 36 ಅವರ್ಸಾ ಒಟ್ಟಿಗೆ 1-2 ದಿನಕ್ಕಾಗಷ್ಟು ಚಪಾತಿ ಹಾಕೊಂಡು ಹೋಗ್ಬಿಟ್ಟಿರ್ಬೇಕು. ಇರಬೇಕು. ಅವಾಗಿಂದ ದೋಸೆನೂ ಇದೆ ಹೇಳ್ತಾರೆ, ಹೊಟ್ಟೆವ್ರಿ ಐತೆ. ಇದು ತುಂಬ ಚೆನ್ನಾಗಿತ್ತು ದೋಸೆಗೆ ಅಂತಲೇ ಇದೊಂದನ್ನೇ ಇಟ್ಕೊಂಡಿದೆ. ಹಾಳು ಮಾಡಕ್ಬಿಟ್ಟವ್ರೆ ಪಾಪ. ಇವತ್ತು ನೋಡಿ ನಮ್ಮ ಇಷ್ಟು ಪಾತ್ರೆ ತೊಳೆದಿದ್ದಾರೆ ಆಯಿತಾ. ನಾನು ಬೇರೆ ಸ್ಯಾಂಡ್ವಿಚ್ ಮಾಡೋವಾಗ ಎಣ್ಣೆ ಸ್ವಲ್ಪ ಚೆಲ್ಬಿಟ್ಟಿದೆ. ಅದು ವರ್ಷವಾಗ ಏನಾಯಿತು ಅಂದರೆ ಈ ಥರ ಜಾಸ್ತಿ ಸ್ಪ್ರೆಡ್ ಆಗೋಯ್ತು. ದೋಸೆಗೆ ಬೇರೆ ಹಾಕಿದ್ದೀನಿ ನಾಳೆಗೆ ದೋಸೆ ನೋಡಿ ಗೈಸ್. ಇನ್ನೊಂದೇನು ವಿಷಯ ಅಂದರೆ ನಮ್ಮ ಅಮ್ಮಂಗೆ ನಾನು ಸ್ಕಿನ್ ಕೇರೆ ಮಾಡಿರಲಿಲ್ಲ. 1 ವಾರದ ಮೇಲಾಗೋಗ್ಬಿಟ್ಟಿತ್ತು. ಸ್ವಲ್ಪ ಗ್ಲೋ ಹೊರಟೋಗಿತ್ತು. ನಾಳೆಯಿಂದ ಉಳಿತಾರೆ ಹೇಳಿದ್ರೆ ಕೇಳೋದೇ ಇಲ್ಲ ನನಗದು ಮಾಡಿಸ್ಕೊಳಕ್ಕೆ. ಗೈಸ್ ನಿನ್ನೆ ನಮ್ಮಮ್ಮ ತುಟಿಗೆ ನೋವು ಮಾಡಿಬಿಟ್ರು. ಸಾರಿ ಮನೆ ನಾನು ಕೈ ಮಲಗಿಸ್ಕೊಳಕ್ಕೆ ಹೋಗಲ್ಲ. ಈ ಮೊಣಕೈಯವಳು ತುಟಿಗೆ ತಾಕ್ಬಿಟ್ಟು ಹೊಡೆದೆ. ಇದು ತುಟಿನಲ್ಲಿ ರಕ್ತನೇ ಬರ್ತಿತ್ತು ಪಾಪ. ಹಿಂಗೆ ಇಟ್ಕೊಬಿಟ್ಟಿದ್ದೆ ನನ್ನ ಕೈ ಬೇರೆ. ನೋಡಿ ಬ್ಯಾಟ್ರಿನೂ ಲೋ ಮಾಡ್ಕೊಂಡಿದ್ದಾರೆ. ಏನು ನೋಡ್ತಾ ಇದೆ ಮನಿ ಮೆಡಿಕಲಲ್ಲಿ ಸಿಸ್ಟಮ್ ಇದ್ರೂ ನೋಡಿ. ಫೋನ್ ಇತ್ತು. RCB ಮ್ಯಾಚ್ ಸಖತ್ತಾಗಿತ್ತು, ವಿನ್ ಆಯಿತು, ಸಖತ್ ಖುಷಿ ಆಯಿತು. ಎಣ್ಣೆ ಹಾಕಿದ್ದೀನಿ ನಿಜವಾಗ. ತವ ನಾಳೆ ಸರಿ ಹೋಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಬಿಸಿ ಎಣ್ಣೆನ ಸ್ವಲ್ಪ ಕಾಯಿಸಿದ್ದೀನಿ 5 ನಿಮಿಷ ಈ ತವಾದಲ್ಲಿ. ಹೇಳ್ಬೋದೇನೋ ಅನ್ನೋದು ಏನೋ ಒಂದು ಮೈಂಡ್ಗೆ ಅನ್ನಿಸ್ತು. ಅದಕ್ಕೆ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ನೋಡೋಣ. ನಾಳೆ ತವಾದಲ್ಲಿ ದೋಸೆ ಎದ್ಬಿಟ್ರೆ ತುಂಬ ಖುಷಿ ಆಗುತ್ತೆ. ಇನ್ನೂ ಒಂದು ಐತೆ, ಅದು ಚೆನ್ನಾಗಿ ಎದ್ದಾಡುತ್ತೆ. ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿ ಎದ್ದಾಡ್ತಾ ಇತ್ತು. ಒಳ್ಳೆ ಮಸಾಲೆ ದೋಸೆ ಥರ ಬರುತ್ತಿದ್ರಲ್ಲಿ. ಹಾಳು ಮಾಡಕ್ಬಿಟ್ಟಾರ ಅಕ್ಕಪಕ್ಕ ಅಂತ ಕೊಟ್ರೆ ಹೇಳಿಲ್ವಾ. 72 hours ಸಾರಿ 2 ದಿನಕ್ಕಾಗಷ್ಟು ಚಪಾತಿ ಹೊತ್ಕೊಂಡು ಹೋಗ್ಬಿಟ್ಟವ್ರೆ ಅನ್ಸುತ್ತೆ. ಅದೇನಾಯ್ತು, ಅವರು ಡ್ರೈ ಚಪಾತಿ ಹಾಕೊಂಡವ್ರೆ ಅನ್ಸುತ್ತೆ. ಎಣ್ಣೆನೂ ಹಾಕಿಲ್ಲ. ಹಂಗಾಗಿ ಹಾಳಾಗೈತೆ. ನೋಡೋಣ ನಾಳೆ ಏನಾಗುತ್ತೆ ಅಂತ ಅಷ್ಟೆ. ಹೀಗಿದನ್ನೆಲ್ಲ ಹಿಂಗೆ ಹೇಳ್ತೀನಿ. ಇವತ್ತು ನಾನು ಮಾಡಿದ ಸ್ಯಾಂಡ್ವಿಚ್ ರೇಟಿಂಗ್ 5ಗೆ 5. 10 out of 10 ಏನಕ್ಕಿಲ್ಲ 5 ಸ್ಟಾರ್ ಕೊಡ್ತಾ ಇದ್ದೀನಿ. ಸ್ಟಾರ್ ಹಂಗೆ. ನೀನು ರೇಟ್ ತಾನೇ ಕೇಳಿದ್ದು, ರೇಟ್ ಹಂಗೆ ತಾನೇ ಕೊಡೋದು 5ಗೆ. ಅವ್ರಿಗೆ ಕಣ್ಬಿಡಕ್ಕೆ ಆಗ್ತಿಲ್ಲ ಗೈಸ್. ಬಿಡಿ, ನಾಳೆ ಸಿಗ್ತೀವಿ. ಟ್ರೈನ್ ಆಗ್ಬಿಟ್ಟಿದೆ. ನಾಳೆ ದೋಸೆ ಜೊತೆಗೆ ಸಿಗ್ತೀವಿ. ಅವ್ರ ಕಣ್ಣು ಬಿಡಕ್ಕಾಗ್ತಾ ಇಲ್ಲ. ಕೆನ್ನೆ ನೋಡಿ ಎಷ್ಟು ಗ್ಲೋ ಆಗ್ತಾ ಇದೆ ಕಣಪ್ಪ. ಟೈಮು 12:30 1 ಗಂಟೆಗೆ ಮೊದಲಂಗೆ ಲೇಟಾಗಿ ಮಲ್ಗೋಕ್ಕಾಗ್ತಾ ಇಲ್ಲ. ಬೇಗ ಮಲಗಬೇಕು. ಅಟ್ಲೀಸ್ಟ್ ಒಂದು 12 ಗಂಟೆ ನಿದ್ರೆ ಮಾಡ್ಬಿಡ್ಬೇಕು. ಆವಾಗಲೇ ಸಮಾಧಾನ ಆಗುತ್ತೆ. ಬಾಯ್. ಈಗ ಗೈಸ್ ಟೈಮು 12:25. ಬಾಯ್. ಸಾಕು. ಗುಡ್ ನೈಟ್ ಫ್ರೆಂಡ್ಸ್. ಸಿಗೋಣ. ಗುಡ್ ನೈಟ್ ಹೇಳ್ಬೇಕು. ವ್ಲಾಗ್ ಮಾಡ್ತಿರೋದು ನೀ ತಾನೇ. ಬನ್ನಿ. ಗುಡ್ ನೈಟ್ ಎಲ್ಲರಿಗೂ. ನಾನು ಬುಕ್ಸ್ ಇಟ್ಬಿಟ್ಟೆ. ಎಲ್ಲಾಂದರೆ ಅಮ್ಮ ಬೈದ್ಬಿಡ್ತಾರೆ. ಮಣಿ ಏನು ಮಾಡ್ತೀನಿ? ಹಾಯ್ ಬಡಿ. ನೋಡಿ ಪಾಪ ಹುಡುಗಿ ಇಲ್ಲ. ನೀವು ಎಂತ ಕೆಲಸ ಮಾಡಿಸ್ಕೊತಾ ಇದ್ದೀರಾ ನನ್ನ ಕೈಲಿ ಅಂತ. ನಾನು ಮಾಡುವಲ್ಲ. ಏನು ಮಾಡ್ದೆ ಸುಮ್ಮನೆ ಕುತ್ಕೊಬಿಟ್ಟವ್ರು ಇವರು. ಚೂರಾರು ಕರುಣೆ ಆಯ್ತಲ್ಲ. ನೀನ್ ತಿನ್ನಮ್ಮ. ನಾನ್ ತಿಂತೀನಿ ಅಪ್ಪಿ. ನಾನ್ ತಿನ್ನೋದೇ ಇಲ್ಲ. ನಾನು ಚಿಕನ್ ತಿಂದಿರ್ಲಿಲ್ಲ ಗೊತ್ತಾ. ಮೂಳೆ ಕಟ್ಕೊಂಡು ಯಾರಪ್ಪ ತಿಂತಿದ್ ಕೇಳಿ. ಅವಳು ಇದ್ದಾಗ ಮಾಡಿದ್ದು. ಅವಳು ಇದ್ದಾಗ ನಾವು ಮಾಡಿದ್ದು ಚಿನಿ. ಆಯ್ತು, ಅವಳು ಹೋದ್ಮೇಲೆ ಬೇಜಾರ್ಗಾರ ಯಾರ ತಿಂತಾರ ಪ್ರಿಯಾ? ಏನ್ ತಿಂದಿದ್ದೀನಿ ಹೇಳ. ನೆನ್ನೆ ಮೂಳೆ ಕಟ್ಕೊಂಡು ಯಾರು ತಿಂತ ಕೇಳು. ಅದೇ ಅವಳಿದ್ದಾಗ ಮಾಡಿದ್ದೇನೆ. ತಂಗು ಸಾರದು ಬಿಸಿದ. ಒಬ್ರು ಹೋದ್ಮೇಲೆ ಅಮ್ಮ ಹಂಗನ್ಬಿಟ್ಟು ಊಟ ತಿಂಡಿ ಬಿಡಕ್ಕಾಗತ್ತಾ ಹೇಳು. ನೀನ್ ಬಿಡ್ಬೇಕು. ನಾನು ಅಂದ್ರೆ ಅಳತೀಯ. ಸುಮ್ನಿರು. ಅಳ್ಸು ನೋಡ. ಅಳಬೇಡ, ಸುಮ್ನಿರು. ಅಳ್ಸು ಬೇಡ ಬೇಡ. ಮುಚ್ಚನಾಯಿ ಅದು ಹತ್ತೆ ಬಿಡುತ್ತದ ಆಮೇಲೆ ಅಂಥದ್ದು. ನನ್ನ ಮಕ್ಳಿಗೆ ಇವತ್ತು ಎಂಥದ್ದು ಚೀಸ್ ದೋಸೆ ಬೇಕಂತ. ಯಾವತ್ತು ದೋಸೆ ಇಟ್ಟು ಉಳಿದಿತ್ತು. ಉಳಿದಿರೋ ದೋಸೆ ಹಿಟ್ಟಲ್ಲಿ ಏನು ಮಾಡಿದೆ ಪಾಪ. ಅವಳು ಅವಾಗ ತಾನೆ ಅವಾಗೂ ಹೋಗಿದ್ದಲ್ವ. ಅವಾಗ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಹೋಗಿತ್ತು ಪಾಪ. ಅದು ಎಲ್ಲ ಕಾಲೇಜ್ ಏನೋ ಇತ್ತು ಅವಳಿಗೆ. ಕಾಲೇಜು ಕರೆಕ್ಟ್. ಕಾಲೇಜ್ಗೇನೋ ಹೋಗಿದ್ಲು. ಅವಳು ಬರೋ ಅಷ್ಟರಲ್ಲಿ ಅವಳು ಅಲ್ಲೇ ತಿಂಡಿ ತಿನ್ಕೊ ಅಂತ ಅಂದ್ಬಿಟ್ಟು ಅವಳಿಗೆ ಅಲ್ಲೇ ಕ್ಯಾಂಟೀನಲ್ಲೇ ತಿಂಡಿ ತಿನ್ನು ಅಂತ ಹೇಳಿದ್ದೆ. ಇವರಿಬ್ರು ಮಾತ್ರ ಮನೇಲಿ ದೋಸೆ ಇಟ್ಟಿತ್ತಲ್ಲ, ದೋಸೆ ಇಟ್ಟಿಗೆ ಒಂಚೂರು ಚೀಸ್ ಇತ್ತು. ಚೀಸ್ ದೋಸೆ ಥರ ಮಾಡ್ಕೊಟ್ಬಿಟ್ಟಿದ್ದೆ.
ಅವಾಗಿಂದ ಮಾಡಿ 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 ಅಂತ ಇಟ್ಕೊಂಡಾಗ ಪಾಪ ಅವ್ಳಿಗೆ ಯಾವ್ದು ತಿಂದಿದ್ದು ಗೊತ್ತಾ, ನಮ್ ಕುಳ್ಳಮ್ಮ ತಿಂದು ಬಿಟ್ಟಿರೋದು ಒಂದೇ ಪೀಸ್ ಇತ್ತು, ಕೊಟ್ಟಿದ್ದೆ ಅವಳಿಗೆ. ಒಂದೇ ಒಂದು ಸಣ್ಣದು ಸ್ಲೈಸ್ ಇತ್ತು, ಇಷ್ಟೇ ಇಷ್ಟ ಆಗೋದು ಪಾಪ. ಅದು ಉಪ್ಪಾಗ್ಬಿಟ್ಟಿತ್ತು ಅಂತ ನಾನು ತಿನ್ನಕ್ಕಾಗ್ಲಿಲ್ಲ. ನಂಗೆ ಉಪ್ಪಾಕಿದ್ದೆ ಅಮ್ಮ, ನೀನ್ ಸುಮ್ನೆ ಹೇಳ್ಬೇಡ ನೀನು. ಅವಳು ಒಂದು ಮುಕ್ಕಾಲ್ ದೋಸೆ ತಿಂದಿದ್ದೆ, ಚೀಸ್ ದೋಸೆ. ನಿನ್ ಕಾಲ್ ಭಾಗಕ್ಕೆ ನಿಂಗೆ ಉಪ್ಪಾಗೋಯ್ತಾ? ಅದು ಕಾಲ್ ಭಾಗ ಎಲ್ಲ ಇನ್ನು 3 ಪೀಸ್ ಅಷ್ಟೇನೋ ಹುಟ್ಟಿದೆ, 2 3. ಇಲ್ಲ ಹೌದು ಅಮ್ಮ, 2 ಪೀಸ್. ಅದು ಕಷ್ಟಪಟ್ಟು ತಿಂದಿದ್ದೆ ಗೊತ್ತಾ, ಉಪ್ಪಾಗಿತ್ತೆ ಅಂತ. ಫಸ್ಟ್ ಸೈಕಾಗಿ ಮಾಡ್ಕೊಟ್ಟಿತ್ತು, ಅದು ಚೆನ್ನಾಗಿತ್ತು. ಆದ್ರೆ ಉಪ್ಪು ಹಾಕ್ಬಿಟ್ಟಿತ್ತು. ನಾನು ಉಪ್ಪು ಹಾಕಿದ್ರೆ ಜಾಸ್ತಿ ತಿನ್ನಲ್ಲ ಆಯ್ತಾ. ಜಾಸ್ತಿ ಏನಲ್ಲ, ಕರೆಕ್ಟ್ ಆಯ್ತು. ಒಂಚೂರು ಉಪ್ಪು ಜಾಸ್ತಿ ಅಂತ ಅವಳಿಗೆ ಅನ್ನಿಸ್ತು. ಹಂಗಾಗಿ ಪಾಪ ಅದು ತಂಗಳು ತಿಂತು. ಬೆಳಗ್ಗೆ ಮಾಡಿಟ್ಟಿದ್ದಿಲ್ಲ, ಸಂಜೆ ತಿಂದಿದ್ದು ಬಂದು ಪಾಪ ಅದು ಚೆನ್ನಾಗೈತೆ ಕಣಮ್ಮ, ನಂಗೂ ಮಾಡ್ಕೊಡಿ ಅಂತ ಪಾಪ ಮಾಡೇ ಕೊಡಕ್ಕಾಗಿಲ್ಲ ನನಗೆ. ಹೋದ್ಸರಿ ಚೀಸ್ ತರಿಸಿದ್ದೆ. ಈ ಶನಿವಾರ ಬರ್ತಾಳಲ್ಲ, ಅದೇ ರಾತ್ರಿ ಊಟ ಬಿಡು. ಏನವ? ಈ ಶನಿವಾರ ರಾತ್ರಿ ಅದೇ ಹಾಕ್ಕೊಡು ಅವಳಿಗೆ ಅಂದೆ. ನೆನಸಕ್ಕೆ ಮತ್ತೆ ಗೊತ್ತೆ ನಂಗೆ ದೋಸೆಗೆ. ಶುಕ್ರವಾರ ಹಾಕ್ಬಿಡು ಮರೀದಂಗೆ. ಮನೇಲೇ ಇದ್ರೆ ಏನಾರು ಮಾಡ್ಬೋದು. ನನ್ನ ಮನೇಲಿ ಬೇರೆ ಯಾವಾಗ್ಲೂ ಇರೋಲ್ವಲ್ಲ, ಮತ್ತೆ ಹೋಗ್ಬಿಡುತ್ತೆ. ಈಗ ಇದೆಲ್ಲ ರೆಡಿ ಮಾಡ್ಕೊಳ್ಳೋದೇ ಬೇಜಾರು ನೋಡಿ. ಇದು ಬಿಡ್ಸಕ್ ಕಾನ್ ಬಿಡ್ಸಕ್ ಏನು ABCD ಹೇಳ್ತೀಯಾ ನೋಡಿ. ಅವ್ರೇನ್ ಹೆಲ್ಪ್ ಮಾಡ್ತಾರೆ? ತಿನ್ನಕ್ಕೆ ಹೆಲ್ಪ್ ಮಾಡಿ, ತಿನ್ನಕ್ಕೆ ಹೆಲ್ಪ್ ಮಾಡಿ ನೋಡಿ. ಟೊಮೊಟೊ ಬೇಗ ಹಾಕಿದೀನಿ. ಹೇಳಿದ್ನಲ್ಲ ನಿನ್ನೆ ದೋಸೆ ಇದು ಕತೆ ನೋಡಿ. ಹಂಚು ಇನ್ನ ಹಂಗೆ ಇಟ್ಟಿದೀನಿ. ಇದನ್ನ ಹಿಂಗಿದ್ರೆ ದೋಸೆ ಎದೇಳತ್ತ ನೋಡ್ತೀನಿ, ನೋಡೋಣ. ದೋಸೆ ಸೇರೆ 5ನೇ ಸರಿ ದೋಸೆ ಹಾಕಿರೋದು ಪ್ರೀತು. 5 ಸರಿ ದೋಸೆನೂ ಹಾಕಿದಾಗೆಲ್ಲ ಅಂದ್ಕೊಂಡ್ಬಿಡುತ್ತೆ ಪ್ರೀತಿ, ಎದ್ದೇಳೋದೇ ಇಲ್ಲ. ನೋಡೋಣ, ಇದು ಫೈನಲ್ ಆಗಿ ಒಂದು ಪ್ರಯತ್ನ ಪಟ್ಟಿದ್ದೀನಿ. ನೋಡೋಣ. ಟೊಮೊಟೊ ಬೇಕಿಟ್ಟಿದ್ದೀನಿ. ಅಯ್ಯೋ, ನನಗೋ ಸಿಗ್ದಂಗೆ ಮಾಡ್ತೀನಪ್ಪ, ನನಗೆ ಹಿಂಗೆ ಮಾಡಬೇಕು ಅಂತೀನಿ. ಅವತ್ತಿನ ಥರನೇ ಹಂಗೆ ಮಾಡೋದು ನಾನು. ನೀವಲ್ಲಿ ಬಿಡಿಸು ಬಿಡು, ನಾನು ಬಿಡಿಸ್ತಿಲ್ಲ ಅಂದ್ರೆ ನಾನು ಬೆಳ್ಳುಳ್ಳಿ ಬಿಡಿಸೋದೇ ಕಷ್ಟ ಅಂತಾನೆ. 2 ಗಂಟೆ ಬೆಳ್ಳುಳ್ಳಿ ಕೊಟ್ಟಿದ್ದೀನಿ. ಏನಪ್ಪ ನಾನು ಇವೆಲ್ಲ ಮಾಡ್ಕೊಳಲ್ವಾ? ಇವೆಲ್ಲ ಲೇಟ್ ಕಂಡ್ರು, ಹೇಳಿ ಕೇಳಲ್ಲ. ಅವನೇ ಕುಣಿತಿರೋದು ಅವಾಗಿಂದನು, ಮಾಡಿ 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 ಅಂತ. ಸರಿ, ನೀನ್ ಚೀಸ್ ಹಾಕೊಂಡು ತಿನ್ನು, ಚೆನ್ನಾಗಿರುತ್ತೆ. ನಾನು ಚೀಸ್ ತಿನ್ನಲ್ಲ, ಅದೇನೋ ನಂಗೆ ಅಂತ ಇಷ್ಟ ಆಗಲ್ಲ. ಸುಮ್ಮನೆ ಏನಕ್ಕೆ ನೀವು ತಿನ್ನಿ. ನಮ್ಗೆ ಅಚ್ಚಕಟ್ಟ ಉಪ್ಸಾರು, ರಾಗಿ ಮುದ್ದೆ ಸಾಕು. ಅದರಲ್ಲಿ ಉಪ್ಸಾರು, ಬಸ್ಸಾರು, ಮಟನ್ ಸಾರು, ಚಿಕನ್ ಸಾರು ಇಂಥ ತಿಂತೀವಿ ನಾವು. ಬೇಕು ಇವೆಲ್ಲ ಬೇಡ. ಅಚ್ಚಕಟ್ಟಾಗಿದ್ರ ಬದಲು ಚೀಸ್ ತರ್ಸೋ ಬದಲು ಅರ್ಧ ಕೆಜಿ ಚಿಕನ್ ಬರೋದು. ಹೋಗು. ಚೀಸ್ಗೆ ಎಷ್ಟು? 500 ಗ್ರಾಮು 116 ರೂಪಾಯಿ. ಇಷ್ಟೇ. ನಂಗೆ ಇವೆಲ್ಲ ಇಷ್ಟನೇ ಆಗಲ್ಲ. ಅಚ್ಚಕಟ್ಟಾಗಿ ಊಟ ಮಾಡಬೇಕು, ಅಚ್ಚಕಟ್ಟಾಗಿ ತಿನ್ಬೇಕು. ರೊಟ್ಟಿ, ಪಲ್ಯಗಳು, ಚಪಾತಿ, ಪಲ್ಯಗಳು, ಬಾತು, ಚಿತ್ರಾನ್ನ ಇಂಥವು ಇಷ್ಟ ಆಯ್ತವೆ. ಇವೆಲ್ಲ ಏನು ಇಷ್ಟನೋ. ಸರಿ ಆಯ್ತು ನೋಡಿ. ಕಾರ್ನ್ ಕೊಡುವ, ಕಾರ್ನೆಲ್ಲವ. ಇದು ಜಿಯೋ ಮಾರ್ಟಲ್ಲಿ ತರಿಸಿದ್ದು ಚೀಸು ಮತ್ತು ಸ್ವೀಟ್ ಕಾರ್ನ. ಅಯ್ಯೋ, ಹೋಗೈತೆ ಪ್ರಿಯಮ್ಮ ಮುಂದ್ಗಡೆ. ಏನಪ್ಪಿ ಇನ್ನೇನು ತರಿಸ್ತೀಯಾ? ಅದು ಫುಲ್ಲು ಇದು ಬರುತ್ತೆ ನೋಡು, ಕ್ಲೋಸ್ದು. ಸಿಗ್ಬೇಕಲ್ವಾ? ಅವ್ರು ಜಿಯೋ ಮಾರ್ಟ್ ಅವ್ರು ಯಾರು ಆರ್ಡರ್ ಮಾಡಿಕೊಡ್ತಾರೆ ಅವ್ರಿಗೆ ಫೋನ್ ಮಾಡಿದರೆ ಅವ್ರು ಬಂದು ವಾಪಸ್ ರಿಟರ್ನ್ ತಗೋತಾರೆ. ನಂಗೂ ಇಷ್ಟ ಕಾರ್ನೆಲ್ಲ ಅಲ್ಲಪ್ಪ. ಸ್ವೀಟ್ ಕಾರ್ನ್ ಇಷ್ಟು ಒಂಚೂರು ಹೋದಾಗ ಆಯ್ತು. ಇಷ್ಟು ಕಟ್ ಮಾಡ್ಬಿಡ್ತೀನಿ. ತಾಳ್ಬಿಟ್ಟು ಬಿಡಿಸ್ಬಿಟ್ಟು ಸಾಕು. ಒಂದೇ ನಿಮ್ಮಿಬ್ಬರಿಗೆಲ್ಲ ಟೊಮೊಟೊ ಬೇಯ್ತೈತೆ. ಟೊಮೊಟೊ ಆಫ್ ಮಾಡಿ ಈಗ ಅದನ್ನು ಒಂದು ಪ್ಲೇಟ್ ಹಾಕೋತೀನಿ. ನೋಡಿ ದೋಸೆ ಇಟ್ಟು ನೋಡಿ ಬರೀ ಎಷ್ಟು ಚೆನ್ನಾಗಿ ಹರಡೈತೆ. ದೋಸೆ ಇಟ್ಟು ನೋಡಿ ನಮ್ಮ ಮನೇಲಿ. ಸುರಿದು ಹೋಗ್ಬಿಡುತ್ತೆ. ಪ್ರಿಯ ಸುರಿದಿಲ್ಲ. ಪ್ರಿಯ ನಿಜ ಹೇಳವ, ಎಷ್ಟು ಕ್ಲೀನ್ ಮಾಡಿದ್ದೀನಿ. ಸುರಿದಿಲ್ಲ. ಆದ್ರೆ ಆಡ್ಕಂತೀಯ ಮಗನೇನು ಕಮ್ಮಿ. ನನ್ನ ಮಗ ಅಲ್ಲ ಪ್ರೀತು, ಆದ್ರೂ ಮನೆ ಮುಳುಗೋತೆ. ಎಷ್ಟು ಚೆನ್ನಾಗಿ ಬಂದೈತೆ ನೋಡು ದೋಸೆ ಇಟ್ಟು.
ದೋಸೆ ಇಷ್ಟು ಚೆನ್ನಾಗಿ ಬಂದಿದ್ರೆ ಇದು ಚೆನ್ನಾಗಿರ್ಬೇಕಲ್ಲ. ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ದೋಸೆ ಇಟ್ಟು ಉಪ್ಪನ್ನ ರಾತ್ರಿನೇ ಹಾಕ್ಬಿಟ್ಟಿದ್ದೆ, ಇಲ್ಲಾಂದ್ರೆ ಹರಳಲ್ಲ ಒಂದೊಂದ್ಸರಿ ಚಳಿ ಟೈಮ್ಗೆ. ಚಳಿ ಟೈಮೇ ಎಲ್ಲ. ಇವತ್ತು ನೋಡಿ, ಇವತ್ತು ಬಿಸಿಲಿಲ್ಲ. ನಿನ್ನೆ ನೋಡಿದ್ರೆ ಅಷ್ಟು ಬಿಸಿಲಿತ್ತು. ಸೌಟ್ ಇಲ್ಲ, ಹಿಡಿಯಿಲ್ಲ. ಸೌಟ್ ಇಲ್ಲೇ ಐತೆ. ನಾವು ನೀ ಏನ್ ಮಾಡ್ಲಿ, ಏನಾರು ಮಾಡ್ಬೇಕಲ್ಲ ಅಲ್ಲ ಪ್ರಿಯ, ಏನಾರು ಬುದ್ಧಿ ಉಪಯೋಗಿಸ್ಬೇಕು. ಅದೇ ಬೇಕು ಅಂತ ಕುತ್ಕೊಂಡ್ರೆ ಆಗಲ್ಲ. ಹೌದು ಅಲ್ಲ ಅಪ್ಪಿ? ಹೌದು. ತಣ್ಣಗಾದ್ಮೇಲೆ ರುಬ್ತೀಯ ಇದನ್ನ? ಈಗಲೇ ರುಬ್ಬಿದ್ರೆ ಬಿಸಿ ಚಾರ ಹಾಳಾಗುತ್ತೆ, ಮಿಕ್ಸಿ ಹಾಳಾಗುತ್ತೆ. ಹೌದಾ? ಬಿಸಿ ಬಿಸಿನಲ್ಲಿ ಹೆಂಗೆ ಇಟ್ಕೊತೀಯಪ್ಪ, ಮಿಕ್ಸಿ ಹಾಳಾಗಲ್ಲವ? ಏನವ ನೀ ಕಲ್ತಿರೋದು ಚಿನಿ? ಇಷ್ಟು ಗೊತ್ತಿಲ್ವ ಅಪ್ಪಿ? ಆಲೂಗಡ್ಡೆ ಪಲ್ಯ ಮಾಡ್ಬಿಟ್ಟು ದೋಸೆ ಮಾಡೋಣ, ಮಸಾಲೆ ದೋಸೆ ಥರನೇ ಮಾಡ್ಕೊಂಡು. ಮಸಾಲೆ ದೋಸೆನೂ ಇಷ್ಟನೇ, ಆದರೆ ಅದಕ್ಕಿಂತ ರೊಟ್ಟಿ ಚಿಕನ್ ಚಾಪ್ಸ್ ತುಂಬ ಇಷ್ಟ. ನನಗೂ ಇಷ್ಟ ಚಿಕನ್ ಚಾಪ್ಸು. ತರಕಾರಿ ಪಲ್ಯಗಳು ಚೆನ್ನಾಗಿರುತ್ತೆ. ಚಿಕನ್ ಚಾಪ್ಸ್ ಇಷ್ಟ ರೊಟ್ಟಿ ಜೊತೆ. ರೊಟ್ಟಿಗೆ ಅಕ್ಕಿ ರೊಟ್ಟಿಗಳಿಗೆ ನಾನ್ ವೆಜ್ಜೇ ಇಷ್ಟ ಅಂತೆ ಅವಳಿಗೆ, ವೆಜ್ಗಿನ್ನ. ನೋಡು ಇದನ್ನ ಎಷ್ಟು ಚೆನ್ನಾಗಿ ಆಯ್ಕೆ ಮಾಡ್ಕೊಂಬಂದ ನೋಡಿ. ಇದು ಚೆನ್ನಾಗೈತಂತೆ, ಅಂದ್ರೆ ಇದಕ್ಕಿಂತ ವರ್ಷಾಗಿ ಯಾವ್ದಿತ್ತು ಅಂತ ಗೊತ್ತಿಲ್ಲ. ಅಮ್ಮ ಇದೇ ಕಡಮ ಚೆನ್ನಾಗಿದ್ದು, ಇದಕ್ಕಿಂತ ಇನ್ಯಾವುದೂ ಚೆನ್ನಾಗಿರ್ಲಿಲ್ಲ ಅಂತಾನೆ. ನೋಡಿ ಹತ್ರದಲ್ಲಿ ಇದು ಚೆನ್ನಾಗೈತಂತೆ ಅವನಿಗೆ. ವೇಸ್ಟ್ ಅಲ್ಲಪ್ಪ ಇದು, ಹೇಳು. ಇಲ್ಲಿ ಹುಡುಕ ಆಗೈತೆ ನೋಡು. ನಾನು ಚಾಕ್ಲೇಟ್ ಹಿಂಗೆ ಗೊತ್ತಲ್ಲ, ಹಂಗಾಗ್ಬಿಟ್ಟೈತೆ. ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಚುತ್ತಾ ಇದ್ದೀನಿ, ಸಾಕು ಇಷ್ಟು. ಇದನ್ನ ಹೆಚ್ಚಕ್ಕೆ 3-4 ನಿಮಿಷ ಬೇಕಾಯಿತು. ಬೇಯಿಸಿಟ್ಕೊಂಡಿರೋಂಥ ಟೊಮೊಟೊನ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಜಾಗ ಹಾಕೋತೀನಿ. ಅಯ್ಯೋ, ಈ ಹುಡ್ಕೊಂಡು ಮಾಡೋದೆಲ್ಲ ಬೇಜಾರು ಅನ್ಸುತ್ತೆ ಒಂದೊಂದ್ಸರಿ. ಈಗ ಟೊಮೊಟೊನ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಸ್ವೀಟ್ ಕಾರ್ನ ತಿಂತಿದ್ರೆ ಚಂದ, ಅದು ಜ್ಯೂಸಿಗೆ ಸಕ್ಕರೆ ಇರುತ್ತೆ ಅಲ್ಲ? ಕಾರ್ನ್ ಹಾಕ್ಬಿಡು. ಕಾರ್ನ ಪೇಸ್ಟ್ ಮಾಡ್ಬೋದು, ಜಸ್ಟು ಟೊಮೊಟೊ ಅಷ್ಟೇ. ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಕಾರ್ನ. ಅಲ್ಲಿ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಅವಾಗ ಫಿಂಗರ್ ಪ್ರೆಸ್ ಮಾಡ್ಕೊ. ಇಲ್ಲಾಂದ್ರೆ ಏನಕ್ಕೆ ಫಿಂಗರ್ ಪ್ರೆಸ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ. ನಿಜವಾಗ್ಲೂ ಈ ಥರ ಮಾಡ್ಕೊಬೇಕು. ಅದೇ ಎಕ್ಸಾಮ್ ಟೈಮಲ್ಲಿ ಅಲ್ಲ, ಎಕ್ಸಾಮ್ ಟೈಮಲ್ಲಿ ಮಾಡ್ಕೊತೀರಿ. ಅಡುಗೆ ಟೈಮಲ್ಲಿ ನಾನೀಗ ಮಾಡ್ಕೊಂಡು ಅಡುಗೆ ಮಾಡ್ಲಾ? ಅದು ಎದಳಲ್ವಲ್ಲ, ಕಾನ್ಫಿಡೆನ್ಸಿಗೆ ಎದಳ್ಳಿ ಅಂತ. 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಇದನ್ನ ನೀನು ಜಾರಿಗೆ ಹಾಕ್ಬೋದಿತ್ತಲ್ಲ? ಹಂಗಲ್ಲ, ಇದರಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಕೆಲವು ವಿಧಾನಗಳು ಎಲ್ಲನೂ ರುಬ್ಬಿಟ್ಟು ಮಾಡ್ಬಿಡೋಕ್ಕಾಗತ್ತಾ ಅಪ್ಪಿ? ಅಡುಗೆ ಮಾಡ್ತೀನಿ ಅಂತ ಅದರದ್ದೇ ಆದಂಥ ನೀತಿಗಳಿರುತ್ತೆ ಅಡುಗೆ ಅಂತ ಅಂದಾಗ. ಆವಾಗಲೇ ಚೆನ್ನಾಗಿ ಬರೋದು. ಸಿಕ್ದಂಗೆ ಮಾಡೋದು ಚೆನ್ನಾಗಲ್ಲ. ಸಿಕ್ತಂಗೆ ಅಂತ ಕೇಳಿಸ್ಲಿಲ್ಲ. ಸಿಕ್ಕದಂಗೆ ನೋಡು. ಹಾಕಿದ ತಕ್ಷಣ ಗೋಲ್ಡನ್ ಬ್ರೌನ್ ಆಯಿತು. ಎಣ್ಣೆ ಕಾದಿತ್ತಲ್ಲಪ್ಪಿ, ನೋಡು ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕು. ಅಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕು. ನೋಡು ಫಾಸ್ಟಾಗಿ ಆಗೋಯ್ತು ಅಲ್ವಾ? ಇವಾಗ ರುಬ್ಬಿಟ್ಕೊಂಡಿರೋಂಥ ಟೊಮೊಟೊ ಹಾಕ್ಬೇಕು. ಟೊಮೊಟೊ ಜಾರಲ್ಲಿ ಒಂದೊಂದು ರುಬ್ಬೋದೇ ಇಲ್ಲ ಕಣಪ್ಪ. ಇವಾಗ ಟೊಮೊಟೊ ಹಸಿ ವಾಸನೆ ಹೋಗೋ ತನಕನೂ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಎಲ್ಲ ಬಡಿತೀವಿ, ವೇಸ್ಟ್ ಮಾಡಬಾರ್ದು. ಏನೇಳು ವೇಸ್ಟ್ ಮಾಡಬಾರ್ದು. ಹಾಗೆ ಮುಂದೆ ಒಂದು ಚೂರು ನೀರು ಹಾಕ್ತೀವಿ. ನೀರು ಚೂರು ವೇಸ್ಟ್ ಆಗ್ಬಾರ್ದಲ್ವ? ಸ್ವಲ್ಪ ಸಣ್ಣ ಮಾಡಿಬಿಟ್ರೆ ಸರಿ ಇಲ್ಲ. ಗ್ಯಾಸ್ ನೋಡಿ ಹೆಂಗಾಗೋಯ್ತು ಅಂತ. ಈಗ ಏನಾಗಿತ್ತು? ಎಲ್ಲ ಗಲೀಜಾಗೋಯ್ತು ನೋಡಿ. ಹಂಗೆ ಅಡುಗೆ ಮಾಡ್ಕೊತಾ ಕ್ಲೀನ್ ಮಾಡ್ಕೊತಾರೆ. ಅದೆಲ್ಲ ಎಗ್ರು ಬಿಡುತ್ತಲ್ಲಪ್ಪ. ಹುಷಾರು ಮಾಡ್ಕೊಂಡು ಹೊಸ ಸುಡಿಸ್ಕೊಳ್ಳಲ್ಲ ಅನ್ನೋ ಕೈಯ. ಈಗಲೂ ಸುಡಿಸ್ಕೊಂಡಿತ್ತೆ ಎಲ್ಲ. ಅದು ಕಲೆ ಐತೆ, ಹೋಗೈತ ಎಲ್ಲಿ? ಇದೆಲ್ಲ ಎಲ್ಲೆಲ್ಲ ಆಯ್ತಿರುತ್ತೆ, ಯಾರಿಗೆ ಗೊತ್ತಾಗ್ತದೆ.
ಇವಾಗ ಚೂರೇ ಚೂರು ನೀರು ಹಾಕ್ತೀನಿ. ಟೊಮೊಟೊ ಸ್ವಲ್ಪ ಕ್ಯೂಚ್ ಹಾಕ್ತೀನಿ ಈಚೆ ಕಡೆ ತೆಗೆದು. ಟೊಮೊಟೊ ನೋಡಿ ರುಬ್ಬದೇ ಇಲ್ಲ ಒಂದೊಂದ್ಸರಿ ಟೊಮೊಟೊ. ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತಿದ್ರಲ್ಲಿ. ಇದಕ್ಕೇನೆ ಇವಾಗ ಪಿಜ್ಜಾ ಮಿಕ್ಸ್ ಸ್ವಲ್ಪ ಏನಪ್ಪಿ ಒಂದೆರಡು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಖಾರಕ್ಕೆ, ಹಾಗೆ ಸ್ವಲ್ಪ ಅಚ್ಚ ಖಾರಕ್ಕೋಸ್ಕರ ಸಾಲ್ಟ್ ಹಾಕ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ಆಮೇಲೆ ನೆಕ್ಸ್ಟು ಪಿಜ್ಜಾ ಮಿಕ್ಸ್ ಹಾಕಿದ್ದೀನಲ್ವ, ಆರಿಗೇನೋ ಹಾಕ್ತೀನಿ. ಆರಿಗೇನೋ ಹಾಕ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟಿಗೆ ಇದು ಫ್ಲೇವರೇ ಚೆನ್ನಾಗಿರುತ್ತೆ. ಮೂಗು ಒಂಚೂರು ಖಾರ ಆಗ್ಬಿಡುತ್ತೆ ಹತ್ರದಲ್ಲಿ ಇಟ್ಕೊಂಡಲ್ಲ. ಇವಾಗ ಸಾಲ್ಟ್, ಉಪ್ಪು ಹಾಕ್ಬೇಕು. ಅಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹೇಳ್ಕೊಳ್ಳೋ ಸಾಕು. ಇದು ಬೇಸ್ ಆಯಿತಾ. ಇದೊಂದು ರೆಡಿ ಮಾಡಿಕೊಂಡ್ರೆ ಎಲ್ಲ ರೆಡಿ ಆದಂಗೆ ಆಯಿತಾ. ಇದಿಷ್ಟು ಒಂಚೂರು ಬೇಯಲಿ, ಜೊತೆಗೆ ಉಪ್ಪೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಸೊ ಹಾಗಾಗಿ ಬೇಯಲಿ. ಒಂಚೂರು ಹಿಟ್ಟು ಹಾಕ್ಬಿಟ್ಟು ನೋಡಿದಕ್ಕೆ ಎದಳುತ್ತ ಅಂತ ನೋಡ್ತೀನಿ ತಡಿಯಪ್ಪ. ಈಗ ಅದೇ ನೆಕ್ಸ್ಟು ಇದಾಗೋ ತನಕ ಅದನ್ನು ನೋಡ್ಬೇಕೀಗ. ಟೊಮೊಟೊ ನನಗೆ ಹಾಕ್ತೀವಿ ಅಲ್ವಾ? ಟೊಮೊಟೊ ನಿಡ್ಕೊಳಪ್ಪಿ ನಿಮಗೆ ಬೇಕಾ? ಟೊಮೊಟೊ ಇಲ್ಲೇ ಒಂದೊಂದು ಟೊಮೊಟೊ ಸಿಗುತ್ತೆ, ಸಾಕು, ಏನಾಗಲ್ಲ. ಕೆಲವೊಂದೊಂದ್ಸರಿ ಜಾರಲ್ಲಿ ಹಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಹಾಕಿದ್ಮೇಲೆ ಗೊತ್ತಾಯ್ತು ನನಗೆ ಏನೋ ಸ್ವಲ್ಪ ಸಣ್ಣಕ್ಕಾಗಬೇಕಿತ್ತು ಅಂತ. ಹೋಗ್ಲಿ ಬಿಡು, ಹೊತ್ತಾಗ ಸಿಕ್ಕಿದೆ ಏನು ಮಾಡ್ತೀಯ. ನೋಡಿ ಈ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಮಾಡ್ಕೋಬೇಕು. ಒಬ್ಬೊಬ್ರು ಒಂಥರ ಮಾಡ್ತಾರೆ, ನಾನು ಮಾಡೋದು ಹಿಂಗೆ, ನನಗೆ ಬಂದಂಗೆ ಮಾಡ್ತೀನಿ ಕಣವ ಅಷ್ಟೇ. ಅವ್ರಿಗೆ ಬಂದು ನಾನೇನು ಪ್ರೊಫೆಷ್ನಲ್ ಆಗೇನು ಮಾಡ್ತಾ ಇಲ್ಲ. ಎಣ್ಣೆ ಸುರಿದು ಬಿಡು. ಸುರಿತೀನಿ. ಒಂಚೂರು ಬಿಸಿ ಆದಾಗ ಇನ್ನೂ ಬಂದ್ಬಿಡುತ್ತೆ ಎಣ್ಣೆ. ಬಿಸಿ ಆದಾಗ ಏನಾಗುತ್ತೆ, ಎಣ್ಣೆ ಇನ್ನೂ ಬರುತ್ತೆ. ಎಣ್ಣೆ ಸಾಫ್ಟ್ ಆಗಿರುತ್ತಲ್ವಾ, ಅದಕ್ಕೆ ಬರುತ್ತೆ. ಅದು ಅಂಟ್ಕೊಂಡಂಗಿರುತ್ತೆ ಒಳ್ಳೆ. ಎಣ್ಣೆ ಬಿಸಿ ಆದ್ಮೇಲೆ ಒಂಚೂರು ಇನ್ನೂ ತಿನ್ನಾಗುತ್ತೆ. ಸಾಕು. ಇವಾಗ ಇದು ಆರಿಸ್ತಾ ಇದ್ದೀನಿ. ಹೆಂಗೆ ಬರುತ್ತೋ ಅಂತ ಗೊತ್ತಿಲ್ಲ, ಒಂದೇ ಒಂದು ಹಾಕ್ತೀನಿ ನೋಡೋಣ. ಬಂದರೆ ಬರಲಿ, ಇಲ್ಲ ಅಂದರೆ ಹೊಸಿ ಸಿಟ್ಟು ಬರಲ್ಲ. ಆದ್ರೂ ಒಳ್ಳೆ ತವ ಹಾಳು ಮಾಡೋಕ್ಕಿದ್ರಲ್ಲ ಅಂತ ಹೊಟ್ಟೆ ಉರಿಯುತ್ತೆ ಕಣಪ್ಪ. ಆದ್ರೂ ಒಂದು ಲಿಮಿಟಾಗಿ ಯೂಸ್ ಮಾಡಬೇಕು. ಯಾರೇ ಆಗಲಿ ಇನ್ನೊಬ್ರು ವಸ್ತು ಇಸ್ಕೊಂಡ್ಮೇಲೆ ಅದನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಕೊಡಬೇಕು ಅಂತ ಗೊತ್ತಿರಬೇಕಲ್ವ. ಹೊಟ್ಟೆ ಉರಿಯಲ್ಲಪ್ಪ. ಇನ್ನೊಂದ್ಸರಿ ಕೊಡೋಕೆ ಮನಸ್ಸು ಬರುತ್ತಾ? ಅದು ಕೊಡೋದೇ ಬೇಡ. ನೋಡೋಣ ಅದೇನು ಎದ್ದೇಳುತ್ತೇನೋ ಭರವಸೆ ಗೊತ್ತಿಲ್ಲ. ಇಲ್ಲೆಲ್ಲ ಚಕ್ಕೆ ಥರ ಎದ್ಬಿಟ್ಟಿತ್ತದು. ಹೌದಾ? ತೆಗ್ದಾದ್ನೆಲ್ಲ ಹೆಂಗೆ ತೆಗಿಯೋಕ್ಕಾಗುತ್ತೆ? ಅದು ಚಪಾತಿನ ಜಾಸ್ತಿ ಬೇಯಿಸ್ಬಿಟ್ಟವ್ರು ಅವರು. ಡ್ರೈ ಚಪಾತಿ ಏನೋ ಎಲ್ಲ. ಸಾಕ್ಬಿಡು, ನೋಡೋಣ ಅಷ್ಟೇ ಹಾಕು, ಸಾಕು ನೋಡೋಣ. ಇದು 4-5 ಸರಿ ಮಾಡಿ ದೋಸೆ ಎಲ್ಲ ಹಾಳಾಗಿ. ಅಯ್ಯೋ, ಒಂದು ಹಾಕಿದ್ರೆ ಒಂದು 50 ಚಪಾತಿ ಇಲ್ಲ 70 ಚಪಾತಿ ಸಾಕೊಂಡು ಹೋಗಿರ್ಬೇಕು. ಜನ ಹೋಗ್ಬಿಟ್ಟಲ್ವಾ ಅವ್ರ ಜೊತೆಗೆ ಇನ್ನೊಬ್ರು ಅಂತಾನೆ ಅಂದ್ರಲ್ಲ. ನೋಡೋಣ, ಎದ್ರೆ ಖುಷಿ, ಇಲ್ಲ ಅಂದರೆ ಬೇರೆದು ಇಡ್ತೀನಿ ಅಷ್ಟೇ ಅಲ್ಲಪ್ಪ. ನೋಡೋಣ, ಎದ್ದೇಳ್ಬೋದು ಅನ್ಸುತ್ತೆ. ಅಮ್ಮ ಎಣ್ಣೆ ಹಾಕಿ ಕುಚ್ಬಿಟ್ಟಿದ್ದಾರೆ. ನೋಡೋಣ, ಎದ್ದೇಳ್ಬೋದು ಅನ್ಸುತ್ತೆ ಅಲ್ಲಪ್ಪ. ಹೇಳು, ಏನೋ ಹೇಳ್ತಾ ಇದೆಯಲ್ಲ. ಎದ್ರೆ ನನ್ನ ಖುಷಿ, ಇಲ್ಲ ಅಂದರೆ ಬೇಜಾರು. ಇಷ್ಟು ಮಾಡಿದ್ರು ಬರಲಿಲ್ವಲ್ಲ. ಎಷ್ಟು ಪ್ರಯತ್ನ ಪಟ್ಟರೆ ಗೊತ್ತಾ ಅವತ್ತಿದೆ. ಹೇಳುತ್ತೆ ಪ್ರೀಮಾ, ಹೇಳುತ್ತೆ ಚಿರಿ, ನೋಡು. ಹೇಳ್ತೀನಿ. ಬೇಯ್ಬೇಕಷ್ಟೇ. ಬೇಯ್ಲಿ. ಅವತ್ತು ಹಿಂಗೆ ಕೆರೆದ್ರೂ ಬರ್ತಾ ಇಲ್ಲ. ಹಿಂಗೆ ಕೆರೆದಿರೋದು 5 ಸರಿ ದೋಸೆ, 5 ದೋಸೆ ಹಾಳಾಗೈತೆ. ಇರಾ ಒಂದು ನಿಮಿಷ ನೋಡಿ ಹೆಂಗಾಡ್ತಾನೆ ಅಂತ. ಇಲ್ಲಿ ಮಾಡಬಾರ್ದಾ? ಎದಳುತ್ತೆ ಇಲ್ಲಿ ಹಿಂಗೆ ಅಂದಿತ್ತು.
ಈರುಳ್ಳಿ ಎದ್ದೇಳ್ತೈತೆ. ಎದ್ದೇಳ್ತೈತೆ ನೋಡು. ಅವತ್ತೇ ಮಾಡೋಣ ಅಂತ ಅನ್ಕೊಂಡೆ, ಆದ್ರೂ ಒಬ್ರದ್ದು ವಸ್ತು ಇಸ್ಕೊಂಡ್ಮೇಲೆ ನೀಟಾಗಿ ಬಳಸ್ಬೇಕು ಅನ್ನೋದು ಕಾಮನ್ ಸೆನ್ಸ್. ಹೌದು. ಅಲ್ಲಪ್ಪಿ ಯಾರಿಗೂ ಮಾಡಬಾರ್ದು. ಯಾಕಂದರೆ ಸಾವಿರಾರು ರೂಪಾಯಿ ವಸ್ತುಗಳಲ್ವಾ, ಒಬ್ಬೊಬ್ಬರು ಒಂದೊಂದೇ ತವೆ ಇಟ್ಕೊಂಡಿರ್ತಾರೆ. ನೋಡು ದೋಸೆ ನಮ್ಮ ಮನೇಲಿ ಒಂದಲ್ಲ ಅಂತ 3 ಇರುತ್ತೆ. ಅಯ್ಯೋ, ದೋಸೆನೇ ಮಾಡಿಲ್ಲ. ರೊಟ್ಟಿ ಚಪಾತಿಗೆ ಎರಡನ್ನ ದೋಸೆ ಇಟ್ಕೊಂಡಿದ್ದೀನಿ. ಅಂದ್ರೆ ಅದು ಉಬ್ಬದಂಗೆ ಆಗ್ಬಿಟ್ಟೈತೆ, ಚೆನ್ನಾಗಿಲ್ಲ ಅಂತ. ಅದಕ್ಕೋಸ್ಕರ ಇಲ್ಲಿ ಇದೊಂಥರ ಚಪಾತಿಗೆ ಇದು. ಇಲ್ಲ ಇದು ದೋಸೆಗೆ ಇದ್ರಲ್ಲಿ ಸಖತ್ತಾಗಿ ಬರ್ತದೆ ದೋಸೆ. ಇದಕ್ಕಿಂತ ಇದಿನ್ನ ಚೆನ್ನಾಗಿ ಬರೋದು. ಇದು ಹೊಸಾದ ತಗೊಂಡಿದ್ದು, ಹ್ಯಾಂಡ್ಲು ಮುರಿದೋಯ್ತಿದೆ ಅಷ್ಟೇ. ಚೆನ್ನಾಗಿತ್ತು. ಬರ್ತಿಲ್ಲ ಕಣಪ್ಪಿ, ಈ ಕಡೆ ಎಲ್ಲ ಬಂತು. ಬರ್ತಿಲ್ಲ ಕಣವ. ಆಫ್ ಮಾಡಿಲಿ. ಆಫ್ ಮಾಡ್ಬಿಟ್ಟು ನೋಡುತ್ತೆ. ಮಾಡಿದ್ರೆ ಬೇಜಾರಪ್ಪ. ಬರ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಬರುತ್ತೆ, ನಮ್ಮ ಕಡೆ ಹೆಚ್ಕೊಂಡಂಗಾಗುತ್ತೆ. ಇನ್ನೊಂದೆರಡು ಸರಿ ಮಾಡಿದ್ರೆ ಬರುತ್ತೆ ಅಷ್ಟೇ. ನೋಡಿ ತೆಗೆದು ಏನು ಮಾಡೋಕ್ಕಾಗಲ್ಲ. ಗೊತ್ತೇ ಇಲ್ಲ ಗಾಯ್ಸ್. ಕಚ್ಕೋತಾ ಇದ್ದ ಇದಿಷ್ಟಾರು ಬಂದು ಇವತ್ತಿಗೆ ಪೇಮ. ಇವತ್ತಿಷ್ಟಾರ ಬಂತು, ಅವತ್ತು ಹಿಂಗೂ ಬರಲಿಲ್ಲ. ಇನ್ನೂ ಒಂದು ದೋಸೆ ಹಾಕಿ ನೋಡಲ್ಲ. ಮೊದಲನೇ ದೋಸೆ ಅಲ್ವಾ, ಸುಮಾರು ಗೆದ್ದೈತೆ. ಬಿಡಪ್ಪಿತ್ತು. ಅಯ್ಯೋ ನೋಡಿ ನೋಡಿ ಇದು ಪ್ಲೀಸ್ ಬಿಟ್ಟು ಇಲ್ಲಿ ತಗೋ ತಿನ್ನು. ತಿನ್ನು. ಎರಡಲ್ಲಿ ಕೆಲಸ ಅಂದ್ರೆ ತಲೆ ಚಿಟ್ಟಿತ್ತೆ. ಮೊದಲೇ ಕೆಲಸ ಜಾಸ್ತಿ ಇರುತ್ತೆ ಬೆಳಗ್ಗೆ ಟೈಮು. ಇವೆಲ್ಲ ಕೆಲಸಗಳು ಮಾಡಿ ನೋಡಿ. ಏನು ಬೈಲಿ ಪ್ರಯೋಜನ ಇಲ್ಲ. ಇದರಲ್ಲಿಲ್ಲ ಅಂದ್ರೆ ಅದನ್ನೇ ತೆಗಿತೀನಿ ಅಲ್ವಾ. ಸಕ್ಕದಾಯ್ತು ಹಿಂಗ ಅಮ್ಮ. ನೀವು ಈಗ ತಿನ್ಪ. ಈರುಳ್ಳಿ ಸವರಿದ್ರೆ ದೋಸೆ ಎದ್ದೇಳುತ್ತೆ ಅಂತ ಯಾವಾಗಲೂ ಈರುಳ್ಳಿನೇ ಸವರ್ತೀನಿ. ಎಣ್ಣೆ ಹಾಕಿದ್ನಲ್ಲ ಅವಾಗಲೇ, ಅದಕ್ಕೆ ಸವರಿರಲಿಲ್ಲ ಅಷ್ಟೆ. ನೋಡೋಣ, ಇದೊಂದು ಎದ್ಬಿಟ್ರೆ ಸಾಕಾಗಿದೆ. ನನ್ನ ಬೇಜಾರೆಲ್ಲ ಹೋಗ್ಬಿಡುತ್ತೆ ಎದ್ರೆ ನಿಜವಾಗ್ಲೂ. ಇಲ್ಲಾಂದ್ರೆ ಸಕ್ಕತ್ ಬೇಜಾರಾಗುತ್ತೆ. ದೋಸೆ ನೋಡಕ್ ಮಾತ್ರ ಸಕ್ಕತ್ತಾಗೈತೆ ಏನಕ್ಕಳ. ಚೆನ್ನಾಗೈತೆ. ತವನ ಚೆನ್ನಾಗಿರಲ್ಲ. ನಿನ್ ಕೈಯಲ್ಲಿ ನೋಡಿಲಿ ಅವ್ನು ಪ್ರೀತು ಹಾರಿಸಿದ್ದು ಹಿಂಗೆ ನೋಡೋಣ. ನಾನು ಕಾಫಿನೂ ಕುಡ್ದಿಲ್ಲ ಬೆಳಗಿಂದ ಗೈಸ್. ಕಾಫಿನ ತುಂಬಾ ಗ್ಯಾಸ್ಟ್ರಿಕ್. ಗೋವಿಂದ. ಓ ಶುರುವಾಯ್ತು ಕಣ. ಇಲ್ಲಪ್ಪಿ ಹೇಳಲ್ಲಪ್ಪಿ, ಹಿಂಗೆ ಬಲವಂತ ಮಾಡಿ ಮಾಡಿ ಹೋಯ್ತು ಬಿಡು ಅದು. ನೋಡಿ ಏನು ಹಾಕಿತ್ತಪ್ಪ ಅಮ್ಮ. ನೋಡ್ತೀಯ ಎಷ್ಟೊಂದು ಪ್ರಯತ್ನ ಇದು ಮಾಡಿದ್ದು. ಹೊಟ್ಟೆ ಹೋಗಿಲ್ಲಮ್ಮ. ಇದು ಹಿಂಗೆ ಎಪ್ಸಕ್ಕಾಗತ್ತೆ ಯಾವಾಗ್ಲೂ. ಅಯ್ಯೋ ಬೇಡ, ಇಟ್ಬಿಡ ಮಾತಾಗೆ. ಇಲ್ಲ ಅದನ್ನೇ ಇಷ್ಟ ಎದೆಳ್ತಾ ಇತ್ತು. ಇನ್ನೊಂದೆರಡು ಸತಿ ಎಣ್ಣೆ ಸವರ್ಬೇಕು ನೀನು. ಇವತ್ತೊಂದು ಸತಿ ಹಾಕಿಟ್ಟು ಬಿಡು. ನೋಡಿ ಹೆಂಗೆ ಬಂತು ನೋಡಿ. ಎಷ್ಟು ಚೆನ್ನಾಗಿರೋದಕ್ಕಿತ್ತು ಗೊತ್ತಾ ದೋಸೆ ಮಾತ್ರ. ನಮ್ಮ ಚೆನ್ನಾಗಿ ರೋಸ್ಟ್ ಆಗುತ್ತೆ ನೋಡು ಈ ಥರ ಇದ್ರು. ಅನ್ಕೋತೈತೆ ಅದು. ಆಗಲ್ಲ ಕಣಪ್ಪ, ನಂಗೆ ಅಷ್ಟು ಪೇಷನ್ಸ್ ಇಲ್ಲ. ಇನ್ನು 3-4 ಹಾಕೊಂಡು ನಿಂತ್ಕೊಳ್ಳೋದು ಯಾರಾಗಿ ಇನ್ನೊಂದ್ಸರಿ ಎಣ್ಣೆ ಹಾಕಿ ಕೊಡ್ತೀನಿ. ರೈಸ್ ನೋಡಿ ಹಿಂಗಾಗೋಗಿದೆ ದೋಸೆ. ಯಾವುದೇ ಕಾರಣಕ್ಕೂ ಕೊಡ್ಬೇಕಾದ್ರೆ ಚೆನ್ನಾಗಿರೋದು ಕೊಡಲೇಬಿಡಿ ಯಾಕಪ್ಪ, ನಿಜವಾಗ್ಲೂ. ಅದು ನೋಡ್ಕೊಡಿ ಎಲ್ರಿಗೂ. ಅಮ್ಮ ಇವಳು ಏನು ಅನ್ಕೊಂಡವಳು ಅಂದರೆ ಅವಳು ದೋಸೆ ಅನುಷ ಕೊಟ್ಟಿದ್ದು ದೋಸೆಗೇನೆ ಇರಬೇಕು. ಇಲ್ಲ ಹಿಂಗೆ ಮಾಡ್ತಾರಪ್ಪ. ಹೋಗ್ಲಿ ಒಬ್ಬರ ಮನೆಗೆ ಇಸ್ಕೊಂಡು. ಅವರೆಲ್ಲ ಜಾಸ್ತಿ ಬೇರೆ ಥರ ಇದಾಕೋತಾರಲ್ಲ ಅಮ್ಮ. ಅದೇನದು ಆಲೂ ಪರಾಟ, ಆಮೇಲೆ ಅದೇನೋ ಪಾಲಕ್ದು ಏನೇನೋ ಮಾಡ್ಕೋತಾರಲ್ಲ, ಅದಕ್ಕೆ ಎಣ್ಣೆ ಯೂಸ್ ಮಾಡಲ್ಲ ಅನ್ಸುತ್ತೆ ಅವರು. ಅದಕ್ಕೇನೆ ಅಷ್ಟೊಂದು ಹಾಕೊಂಡು ಹೋಗೋರು ಅನ್ಸುತ್ತೆ. ಅದು ಸ್ಟಾಕ್ ಇಟ್ಕೊಳಕ್ ತಗೊಂಡೋದ್ರಲ್ಲ. ಹೋಗ್ಲಿ ಬಿಡು, ಅದಕ್ಕೆ ಇನ್ನೊಂದೆರಡು ಸತಿ ಎಣ್ಣೆ ಹಾಕ್ಬಿಡು ಅಷ್ಟೆ. ಬಳಿ
ಇದ್ರಲ್ಲೇ ಎದ್ದೇಳುತ್ತಲ್ವ ದೋಸೆ. ಇಲ್ಲಿ ಬಿಟ್ಟೆ ಹೋಯ್ತು. ಇದ್ರಲ್ಲೇ ಎದ್ದೇಳೋದು, ಇದ್ರಲ್ಲೇ ಮಾಡ್ತಾ ಇರೋದು. ಇದೇನು ಗೊತ್ತಾ, ಇದು ಉಬ್ದಂಗೆ ಆಗ್ಬಿಟ್ಟೈತೆ. ಏನಕ್ಕೆ ಜಾಸ್ತಿ ಉರಿಯೆಲ್ಲ ಇಟ್ಟಾಗ ಕುದ್ದೈತೆ. ಕಮ್ಮಿ ಗೊತ್ತೇ ಒಳಗಡೆ. ಒಂದ್ಸರಿ ಏನ್ ಮಾಡ್ಬಿಟ್ಟಿದ್ದೆ, ಫುಲ್ಲು ಆನ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ನ, ಅದು ಹೀಟ್ಗೆ ಉಬ್ದಂಗೆ ಆಗ್ಬಿಟ್ಟೈತೆ. ಅದನ್ನ ಮತ್ತೆ ಮಗ್ಚಿಬಿಟ್ಟಿಡು, ಆನ್ ಮಾಡ್ಬಿಟ್ಟು ಇಟ್ಬಿಡು, ಅವಾಗ ಕರೆಕ್ಟ್ ಹಾಳಾಗ್ಬಿಟ್ರೆ ಆಮೇಲೆ ನಮ್ಮ ಮಮ್ಮಿ ಸೌರದೆ ಬೇಡ, ಅದು ಅದಾಗದೆ ಕೆಳಗಡೆ ಹೋಗ್ತೇನೆ ನೋಡಿ. ಮತ್ತೆ ಮನು ಹೇಳಿ, ಏನು ಸಮಾಚಾರ? ಏನಿಲ್ಲ, ತವಾ ಹಾಳಾಯ್ತು, ಅದೇ ಸಮಾಚಾರ. ನಮ್ಮನೆ ತವಾನ ಸರಿ ಮಾಡಕ್ ಆಗ್ತಾನೆ ಇಲ್ಲ. ಅದು ಇನ್ನೊಂದು 2-3 ಸರಿ ಎಣ್ಣೆ ಹಾಕ್ಬಿಟ್ಟಂಗೆ ಬಿಡ್ಬೇಕಷ್ಟೇ. ಅದು ನೀಟಾಗಿ 100% ಬರಬೇಕು ಅಂದ್ರೆ. ಎರಡು ಕಡೆ ಏನು ಬೇಯಿಸಲ್ಲ. ಇವಾಗ ಏನು ಮಾಡ್ತೀವಿ ಅಂದ್ರೆ ಸಾಸ್. ಹೇಳಿ ಮನೋರೆ. ನಂಗೆ ಅವತ್ತು ಮಾಡ್ಬಿಟ್ಟಿದ್ದಂತ ಸಿಕ್ಕಾಗಿತ್ತಾನೆ, ಚೆನ್ನಾಗಿತ್ತಾ? ಸಕ್ಕದಾಗಿತ್ತು. ಕಡ್ಡಿ ಇರ್ಬೇಕಿತ್ತು ಪಾಪ. ಈ ಸರಿನೂ ಮಾಡೋಕ್ಕಾಗಲಿಲ್ಲ ಅವಳು ಬಂದಾಗ. ಅವಳು ಸಂಡೆ ಉಪ್ಸಾರು ಬೇಯಿಸ್ಕೊತಿದ್ದು ಚಿಕನ್ ಬದಲು. ಉಪ್ಸಾರು ಬೇಕು ಅಂತಾಳೆ. ನೆನ್ನೆ ಫೋನ್ ಮಾಡಿದ್ದೆ ಅಮ್ಮಯ್ಯ ಅವಳಿಗೆ. ಏನದು? ಲೂಸ್ ಥರ ಆಡ್ತೀನಿ, ಲೂಸ್ ಥರ ಆಡ್ತಿದ್ಲು. ಕ್ಯಾಪ್ಸಿಕಮ್. ನಾವು ಕ್ಯಾಪ್ಸಿಕಮ್ ತಿನ್ನ ಅವ್ನು ಕೇಳ್ಬಿಟ್ಟು ತಿನ್ಬೇಕು ಹಂಗಲ್ಲ ಅಲ್ಲ ಪ್ರಿಯಮ್ಮ, ತಿನ್ಬೇಕು ಅಷ್ಟೇ. ಅಮ್ಮ ಟೇಸ್ಟ್ ಇದಾಗ್ಬಿಡುತ್ತೆ, ಬೇರೆ ಥರ ಚೆನ್ನಾಗಿರಲ್ಲ. ಈ ಆನಿಯನ್ ಕಾರ್ನ್ ಹಾಕಿ ಅದಾದ್ಮೇಲೆ ಚೀಸ್ ಹಾಕಿ ಸಾಕಾಗಿರುತ್ತೆ. ನಾನು ತಿನ್ನಲ್ಲ. ಚೀಸ್ ಅಲ್ಲವಾ? ಚೀಸ್ ಸರಿ. ಚೀಸ್ ಎಲ್ಲ ಹಾಳಾಗ್ಬಿಟ್ಟಿತ್ತು ನಮ್ದು. ಅಂದ್ರೆ ಇಲ್ಲಿ ಜಾಸ್ತಿ ಕರೆಂಟ್ ತೆಗಿತಾ ಇದ್ದ, ಒಂದಿನಕ್ಕೆ ಅರ್ಧ ದಿನ ತೆಗಿತಾ ಇದ್ದ. ಇವಾಗ ಇದನ್ನ ಮುಚ್ಚಿಬಿಡ್ತೀನಿ 1-2 ನಿಮಿಷ. ಆಮೇಲೆ ಇದೆಲ್ಲ ಉದುರಿಸ್ಕೊಡ್ತೀನಿ. ಅನ್ನು ಪ್ರೀತ ತಳಸಿರೋದು. ಅದಲ್ಲ ಕಣಪ್ಪಿ, ಅಲ್ಲೇ ಕೂಡ ದೋಸೆ. ಇವನ್ ಬರೀ ಚೀಸು ಅಂತ ಏನ್ ಅದನ್ನ ಹೋಗಿ ಬಂದು ಮುದ್ದಾಡ್ತಾನೆ ಚೀಸ್ನ. ಇವಾಗ ಓಪನ್ ಮಾಡ್ತೀನಿ ಪಿತಾ. ರೆಡಿ. ವಾಟ್ ಅ ಬ್ಯೂಟಿಫುಲ್. ಹೆಂಗೆ ಪಿತಾ? ಬ್ಯೂಟಿಫುಲ್. ಪ್ರೀತು ಹೇಗೆ ಅನಿಸ್ತಾ ಇದೆ? ನೈಸ್ ಮಮ್ಮಿ. ಪಿಜ್ಜಾ ನೋಡಿ ಹೆಂಗ್ ಬಂದೈತೆ ಅಂತ. ವಾವ್ ನೈಸ್. ಇದನ್ನ ಕಟ್ ಮಾಡ್ತೀಯಾ? ಅಯ್ಯಯ್ಯೋ, ದೃಷ್ಟಿ ತಾಕ್ಬಿಟ್ಟು ಒಳಗಡೆ ಕಟ್ಟಾಗೋಯ್ತು. ನಂದೆ ಹಿಂದೆ ದೃಷ್ಟಿ ತಾಕೋದು ಅಲ್ವಾ? ಎಸ್. 3, 2, 1. ವಾವ್, ವಾಟ್ ಅ ಲವ್ಲಿ ದೋಸೆ ಪಿಜ್ಜಾ. ದೋಸೆ ಪಿಜ್ಜಾ ಈಗ ಇದಕ್ಕೆ ಮತ್ತೆ ಒಂಚೂರು ಹಾಕ್ತೀನಿ ಪ್ರೀತು. ಆರಿಗೆನೋ ಸಾರಿ, ಪಿಜ್ಜಾ ಮಿಕ್ಸ್. ಉಪ್ಪು ಹಾಕಿದೀನಿ. ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕ್ತೀನಿ. ಅವಾಗಲೇ ಹಾಕಿದ್ದೆ, ಜಾಸ್ತಿ ಬೇಡ, ಖಾರ ತಿನ್ನೋನಲ್ಲ ನೀನು, ಸುಮ್ಮನೆ ಹಾಕಿ. ಅದೇನದ ಅದೆರಡು ಒಂದೇ ಕಣಮ್ಮ. ಅಲ್ಲ, ಇದು ಬೇರೆ ಇನ್ನ ಎಕ್ಸ್ಟ್ರಾ ಇದೆ ಮಸಾಲೆ. ಅದು ಪಿಜ್ಜಾ ಮಿಕ್ಸ್. ಇದು ಉಪ್ಪು ಹಾಕಿದೆ ಅಂದ್ರೆ ಉಪ್ಪು ಹಾಕಿದೀನಿ, ಸಾಕಲ್ವಾ? ಸಾಕು. ನನ್ನ ಮಕ್ಳಿಗೋಸ್ಕರ ಬಾರೋ, ನೀನೇ ತಾನೇ ಬಡ್ಕೊಂತ ಇದ್ದಿದ್ದು ಪಿಜ್ಜಾ ದೋಸೆ ಅಂತ. ಬಾ, ಪಿಜ್ಜಾ ದೋಸೆ. ನನ್ನ ಮಗ ತಿನ್ಬಿಟ್ಟು ಟೇಸ್ಟ್ ಹೇಳ್ತಾನೆ ಹಿಂಗೈತೆ ಅಂತೇಳಿ. ಅವನಿಗೆ ಸಖತ್ ಇಷ್ಟ ಇಂಥವೆಲ್ಲ. ಏನಿಲ್ಲ ಎಂಥದ್ದು ಇದನ್ನ ಇಷ್ಟಪಡ್ತಾನೆ ಅಷ್ಟೇ, ಚೀಸ್ನ. ಇದೇನಿಲ್ಲ. ಕೊಡಿ, ಮಾಡ್ಕೊಡ್ತೀನಿ, ಕಟ್ ಮಾಡ್ಕೊಡ್ತೀನಿ, ಕೊಡಿ. ಇದನ್ನ ಹ್ಯಾಪಿ ಬರ್ಡೇ ಟು ಯು. ಇಲ್ಲ ಪ್ರೀತ, ಹ್ಯಾಪಿ ಅಮ್ಮ ಎಳಿಯಮ್ಮ. ಹಂಗಲ್ಲ ಮಾಡಿದ್ದು ಸರಿ. ಹಿಂಗೆ ಮಾಡಿದ್ರೆ ಹ್ಯಾಪಿ ಬರ್ಡೇ ಟು ಯು. ಬರ್ಡೇ ಅಲ್ಲ, ಹ್ಯಾಪಿ ಬರ್ಡೇ ಟು ಯು. ಸುಮ್ಮನೆ ಹಿಂಗೆ ಮಾಡಿದ್ರೆ ಆಯ್ದಿತ್ತು ಅಷ್ಟೆ.
ತಿನ್ನ ಈಗ. ಪಾಪ ಕ್ಯಾಪ್ಸಿಕಮ್ ಮುರಿದೋಯ್ತು. ಇನ್ನೇನ್ ಮಾಡ್ಲಿ? ಈಗ ಇದನ್ನ ಸಣ್ಣಕ್ಕೆ ಮಾಡ್ಕೊಡ್ತೀನಿ ತಿನ್ನಿ. ಬೇಡ ಬೇಡ ಸಾಕು. ಏ ಬೇಡ ಬೇಡ. ಸಾಕು ಸಾಕು ಸಾಕು. ನಮ್ಗೆ ಬಾಯಿಗೆ ಅಷ್ಟು ಹಾಕು, ನಿಮ್ಮ ಬಾಯಿಗೆ ಅಷ್ಟು. ಬಟ್ ಇಲ್ಲ ಸ್ಮೂತ್ ಇರುತ್ತೆ ಇದು. ಬಿಡ ಪ್ರೀತಿ ಒಂದು ನಿಮಿಷ ಇರೋ. ಯಾಕೆ ನೋಡಲಿ ಕಟ್ ಮಾಡಿ ನೋಡಲಿ. ಇಲ್ಲಿ ತಗೊಳ್ಳಿದ್ನ ಪಿತು ಎಳಿ ಬೇಡ ಪಿತು, ಎಲ್ಲ ಹೋಗುತ್ತೆ ಪಿತು. ನೀಟಾಗಿ ತಗೋಬೇಕು ಅದನ್ನ. ಮೆಣಸಿನ್ಕಾಯಿ ಹೋಯ್ತು. ಇಲ್ಲಿ ತಗೊಳ್ಳಿದ್ನ ಹೆಂಗ್ ಆಡ್ತಾ ನೋಡು ಇಲ್ಲಿ. ಬಿಡು ಬಿಡು. ಬೇಡ, ನಾನು ಇದೇ ತಿಂತೀನಿ. ಪಿತು ನಾನು ತಿನ್ನಿಸ್ತೀನಿ. ನಾನೇ ತಿಂತೀನಿ. ಏ ಅವನ್ ತಿಂತಾನೆ ಅಂದ್ರೆ ಬಿಡು, ನೀನ್ ಏನಕ್ಕೆ ಆಡ್ತೀಯಾ? ಅದು ರೋಲ್ ಆಗೋಯ್ತದು. ದೋಸೆ ಬಿಸಿ ಕಾಣಮ್ಮ. ಅವನೇ ಕೈ ಆಗಿದ್ದು ಹೆಂಗೈತೆ? ಸಕಾಲಾಯ್ತು. ನಿಜ ಪ್ರಾಮಿಸ್ ಸಕಾಲಾಯ್ತು. ಹೇಳಿ ಇಲ್ಲೇ ಹೇಳು. ಚೆನ್ನಾಗೈತೆ. ಚೆನ್ನಾಗಿದೆ. ಅದು ನೀನು ಮಾಡಿದೆಲ್ಲ ಚೆನ್ನಾಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.